ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜಲಸಿರಿ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳ ಕುರಿತು ಆಡಳಿತ ಹಾಗೂ ವಿಪಕ್ಷ ಸದಸ್ಯರು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಜಲಸಿರಿ ಯೋಜನೆ ಕುರಿತು ಭಾರೀ ಚರ್ಚೆಗೆ ಕಾರಣವಾಯಿತು. ಆಡಳಿತ ಹಾಗೂ ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಗಮನ ಸೆಳೆದರು. ಕಳೆದ 5 ವರ್ಷಗಳಲ್ಲಿ ನೀರು ಪೂರೈಕೆ ಮಾಡಲು ಸಾಧ್ಯವಾಗಿಲ್ಲ. ಪಾಲಿಕೆ ಮತ್ತು ಯೋಜನೆಯ ಅಧಿಕಾರಿಗಳ ನಡುವೆ ಸಮನ್ವಯತೆಯ ಕೊರತೆ ಇಲ್ಲದೆ ಜನರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಅನಿಲ್ ಕುಮಾರ್ ಆಕ್ಷೇಪಿಸಿದರು. ಎಲ್ಲ ಸುಲಭದ ಕೆಲಸವನ್ನ ಇಟ್ಕೊಂಡು ಯಾವ್ಯಾವ ಕಷ್ಟದ ಕೆಲಸ ಇದೆ, ಈಗ ಫಿಲ್ಟರ್ ಪ್ಲಾಂಟ್ ತುಂಬಿಯಲ್ಲಿ ಫಿಲ್ಟರ್ ಪ್ಲಾಂಟ್ ಬಹಳಷ್ಟು ಕಡೆಗೆ ರಾ ವಾಟರ್ ಬರ್ತಾ ಇದೆ. ಮೂಲ ಯೋಜನೆಯಲ್ಲಿ ವಿಒಕೆಯಲ್ಲಿ ಫಿಲ್ಟರ್ ಪ್ಲಾಂಟ್ ಅಂತ ಅಲ್ಲಿ ಇದೆ, ಅದನ್ನ ಇವರು ಸ್ಕಿಪ್ ಮಾಡಿ ಅದೇ ರೀತಿ ಬೇರೆ ಬೇರೆ ಸುಲಭದ ಯಾವ್ದಾವ್ದು ಕಷ್ಟದ ಯಾವ್ದಾವ್ದು ಕೆಲಸ ಇದೆ ಅದನ್ನೆಲ್ಲ ಸ್ಕಿಪ್ ಮಾಡಿ ಅದನ್ನ ಸೇವಿಂಗ್ಸ್ ಅಲ್ಲಿ ತೋರಿಸ್ಕೊಂಡು ಈಗ ಪಡಿಲಲ್ಲಿ WPD ಆಗ್ಬೇಕಿತ್ತು, ಅದಕ್ಕೆ ಕೈ ಹಾಕಿದ್ದಾರೆ. ಯಾಕಂದ್ರೆ ಅಲ್ಲಿ ಅದು ಕಷ್ಟದ ಕೆಲಸ, ಅದನ್ನ ಇವರು ಸ್ಕಿಪ್ ಮಾಡಿಕೊಂಡು ಅದೇ ರೀತಿ ಈಗ NRW ಈಗ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅಂತ ನಾನ್ ರೆವೆನ್ಯೂ ವಾಟರ್ ಅನ್ನು ನಾವು ಎಷ್ಟು ಕಡಿಮೆ ಮಾಡ್ತೀವಿ ಅಂತ ಅದನ್ನ ನಾವು ತೋರಿಸ್ಬೇಕಿತ್ತಲ್ಲ, ಬಿಲೋ 20% ಇರಬೇಕಿತ್ತು. ಈಗ ಲೆಕ್ಕಾಚಾರ ನೋಡ್ಲಿಕ್ಕೆ ಹೋದ್ರೆ ಅದು ಅಬೌವ್ 50% ಇದೆ. ಹಾಗಾದ್ರೆ ಪೈಲಟ್ ಪ್ರಾಜೆಕ್ಟ್ ತೆಗೆದು ಏನ್ ಪ್ರಯೋಜನ? ಪೈಲಟ್ ಪ್ರಾಜೆಕ್ಟ್ ಅಂತ ಕೇಳಿದ್ರೆ ಖಾಲಿ ನೆಟ್ವರ್ಕಿಂಗ್ ಮಾಡ್ಕೊಂಡು ನೀರು ಕೊಡುದಾ ಪೈಲಟ್ ಪ್ರಾಜೆಕ್ಟ್ ಅಂತ? ಈಗ ನವೀನ್ ಡಿಸೋಜ ಅವರ ವಾರ್ಡ್ ಅಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಂತ ತೆಗೆದಾರೆ, ಅದರಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಪರ್ಸೆಂಟೇಜ್ 90% ಎಲ್ಲ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಆಗಲಿಲ್ಲ. ಆದ್ರೆ ಆ ಪೈಲಟ್ ಪ್ರಾಜೆಕ್ಟ್ ಮೂಲ ಉದ್ದೇಶ ಏನಿದೆ, NRW ಕೂಡ ಇವರು ಇದಾಗಿದ್ದಾರೆ. ಅದೇ ರೀತಿ ನನ್ನ ವಾರ್ಡಲ್ಲಿ ಇವರ ಯಾರ್ಡ್ ಇದೆ, ನನ್ನ ವಾರ್ಡಲ್ಲಿ ಇವರ ಯಾರ್ಡ್ ಇದೆ. ಆ ಯಾರ್ಡಲ್ಲಿ ಕಳೆದ 4 ವರ್ಷದಿಂದ ನೋಡ್ತಾ ಇದ್ದೇನೆ ಫುಲ್ ಭರ್ತಿಯಾಗಿ ಮೆಟಲ್ ಬಿದ್ದಿದೆ. ಇವ್ರೇನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲೇ ಬಿಲ್ ಮಾಡಿಕೊಂಡು ಮೆಟಲ್ ಅಂತಂದು ಅಲ್ಲಿ ಹಾಕ್ತಾರೆ. ಇವರು 1,000 ಮೀಟರ್ ಲೇಯಿಂಗ್ ಇದ್ರೆ ಇವರು ಫಸ್ಟ್ 500 ಮೀಟರ್ ಪ್ಲಾನಿಂಗ್ ಮಾಡಿಕೊಂಡು ಮತ್ತೆ ಅದನ್ನ ಫಿನಿಶ್ ಮಾಡ್ಕೊಂಡು ಇದು ಮಾಡಬೇಕು. ಇಲ್ಲದ 100 ಮೀಟರ್ ಮಾಡ್ಕೊಂಡು ಇವರು ಎಲ್ಲಿ ಅಬ್ಜೆಕ್ಷನ್ ಬಂತು ಆ ಲೈನ್ ಬಿಟ್ಟು ಇನ್ನೊಂದಲ್ಲಿ ಹಾಕಿದ್ರು. ಅದೇ ರೀತಿ ಈಗ ನೋಡಿ ಅಲ್ಲಿ ನೀವು ಒಮ್ಮೆ ವಿಸಿಟ್ ಮಾಡ್ಬೇಕು. ನೀವು ಎಲ್ಲಿ ನನ್ನ ವಾರ್ಡಲ್ಲಿ ಇರುವಂತದ್ದು ನನ್ನ ಮತ್ತೆ ಕೆಲವೊಂದು ಬಾರ್ಡರ್ಗೆ ಬರುತ್ತೆ, ನನ್ನ ವಾರ್ಡಿಗೆ ಬರುತ್ತೆ, ಸ್ವಲ್ಪ ಆಚೆ ಕೋಡಿಕಲ್ ವಾರ್ಡಿಗೆ ಬಂಗಾಕೂರು ವಾರ್ಡಿಗೆ ಬರುತ್ತೆ. ಅಲ್ಲಿ ನೋಡಿದ್ರೆ ಕಳೆದ 4 ವರ್ಷಗಳಿಂದ ಫುಲ್ ಮೆಟೀರಿಯಲ್ ಸ್ಟಾಕ್ ಇದೆ. ಆ ಸ್ಟಾಕ್ ಅನ್ನ ನೋಡಿ, ಕ್ವಾಲಿಟಿ ಇಶ್ಯೂ ಆಗೋದು ಯಾರಿಗೆ? ಪಾಲಿಕೆಗೆ. 90,000 ಮೀಟರ್ ಅನ್ನ ಇವರು ಮೊದಲೇ ಪರ್ಚೇಸ್ ಮಾಡಿಕೊಂಡು ಡಂಪ್ ಮಾಡಿಕೊಂಡು ಈಗ ಸರಿಸುಮಾರು 30,000 ಮೀಟರ್ ಅನ್ನ ಇವರು ಅಳವಡಿಸಿದ್ದಾರೆ. 60,000 ಮೀಟರ್ ಇನ್ನೂ ಬಾಕಿ ಇದೆ. ಸೊ ನಾಳೆ ಎಲ್ಲ ಪ್ಲಾಂಟ್ ಅನ್ನು ಇವರು ಕರೆಕ್ಟ್ ಆಗಿ ರನ್ ಮಾಡ್ಕೊಂಡು ಹೋಗಾದ್ಮೇಲೆ ಈ ಪೈಪ್ಗಳಾಗ್ಲಿ ಬೇರೆ ಬೇರೆ ರೀತಿಯಾದ ಬಿಡಿಭಾಗಗಳಾಗ್ಲಿ ಅದರ ಕ್ವಾಲಿಟಿ ಇಶ್ಯೂ ಆಗ ಆ ಬಿಸಿಲಲ್ಲಿ ಅವರು ಅದೆಲ್ಲ ಕಾರ್ಗೋವನ್ನ ಅದನ್ನ ಅಲ್ಲಿ ಹಾಕಿದ್ದಾರೆ. ಪೂಜೆ ಮೇಲೆ ನೀವು ಕೇಳ್ಬೇಕು ಅವ್ರ ಹತ್ರ ಎಷ್ಟು ರಿಜಿಸ್ಟ್ರೇಷನ್ ವರ್ಕ್ ಆಗಿದೆ ಅಂತ. ಇವರಿಗೆ 3 ತಿಂಗಳು ಒಂದು ಚಿಕ್ಕ ರೋಡ್ ಅನ್ನ ಕಟ್ ಮಾಡಿ ಅಲ್ಲಿ ನಮ್ಮ ಎಲ್ಲ ಕಾರ್ಪೊರೇಟ್ಗಳನ್ನ ಯಾರೇ ಇಲ್ಲ, ನಾನು ಹೆಸರು ಹೇಳಲ್ಲ, ಟ್ರೋಲ್ ಮಾಡ್ತಾರೆ ಜನರು. ಇವರು ರೆಸ್ಟೋರೇಷನ್ ಕೆಲಸ ಎಷ್ಟು ಮಾಡ್ತಾರೆ? ಇವರು 20-25 ಜನರಿಗೆ ಇವರು ಸಬ್ ಕೊಡ್ತಾ ಇದ್ದಾರಲ್ಲ, ಸ್ಯೂಸ್ ಅವರು ಕಟ್ ಮಾಡಿಕೊಂಡು ಯಾವ ರೀತಿ ಇವರು ನೋಡಿ. ತಮಿಳುನಾಡಿಂದ ಲೇಬರ್ ಬರ್ತಾರೆ, ಪೊಂಗಲ್ ಇದು ಬರುವಾಗ ಅವರು ಹೋದ್ರು 3 ತಿಂಗಳಿಲ್ಲ. ಅವರು ಆಂಧ್ರದಿಂದ ಬರ್ತಾರೆ, ಅವರಿಗೆ ಪೊಂಗಲ್ ಮತ್ತೆ ಇನ್ನೊಂದು ಹಬ್ಬ ಇದೆ, ಅವ್ರು ಹೋಗ್ತಾರೆ. ಉತ್ತರ ಭಾರತದಿಂದ ಬರ್ತಾರೆ, ಅವ್ರಿಗೆ ಒಂದು 2-3 ಹಬ್ಬ ಬರುತ್ತೆ, 3 ತಿಂಗಳಿಲ್ಲ. 6 ತಿಂಗಳು ಮಳೆಯಲ್ಲಿ ನಾವು. ಇವರು ಏಪ್ರಿಲ್ ಒಳಗೆ ಯಾವ ರೀತಿ ಇವರ ರೂಪುರೇಷೆಯನ್ನು ಇವರು ಹಾಕಿದ್ದಾರೆ. ಮೇಯರ್ ಇದನ್ನ ಗಂಭೀರವಾಗಿ ತೆಗಿಬೇಕು. ಯಾಕಂದ್ರೆ ನೀರಿನ ಸಮಸ್ಯೆ ಇವರ ನೆಟ್ವರ್ಕಿಂಗ್ ಪ್ರಕಾರ, ಇವರ ಪ್ಲಾನಿಂಗ್ ಪ್ರಕಾರ ನಾವೇನು ಮೂಲ ಯೋಜನೆಯಲ್ಲಿ ಹಾಕಿದ್ದೇವೆ ಅದರ ಪ್ರಕಾರ ಹೋದ್ರೆ ಇವರು 100% ಮಾಡಲ್ಲ. ಅದನ್ನ ನಾವು ಸಫರ್ ಆಗೋದು ಈ ಮಂಗಳೂರು ಮಹಾನಗರ ಪಾಲಿಕೆ ಜನತೆ. ಮಾಜಿ ಮೇಯರ್ ಸುಧೀರ್ ಶೆಟ್ಟಿಯವರು ಈ ಬಗ್ಗೆ ಮಾತನಾಡಿ, ಅಡ್ಯಾರ್ನಲ್ಲಿ ನಿರ್ಮಾಣಗೊಳ್ಳುತ್ತಿರುವ WTPನಿಂದ ಪಡೀಲ್ನವರೆಗೆ ಹೆಚ್ಚುವರಿ ಪೈಪ್ಲೈನ್ಗೆ ಮತ್ತೆ 70 ಕೋಟಿ ರೂಪಾಯಿಗಳ ಬೇಡಿಕೆ ಇರಿಸಲಾಗಿದೆ. ಯೋಜನೆಯ DPR ತಯಾರಿಸುವಾಗ ಈ ಬಗ್ಗೆ ಯಾಕೆ ತಿಳಿಸಲಾಗಿಲ್ಲ ಎಂದು ಪ್ರಶ್ನಿಸಿದರು. ಪ್ರತಿಪಕ್ಷದ ನಾಯಕರು ಹೇಳಿದಾಗೆ ಎಲ್ಲ ಕಡೆಯಲ್ಲಿ ಕೂಡ ಆಗಿದ್ದಾರೆ, ಅದಕ್ಕೆ ರೆಸ್ಟೋರೇಷನ್ ಮಾಡಲಿಕ್ಕೆ ಹಣ ಇಲ್ಲ. ಅದರ ಜೊತೆಗೆ ಇಷ್ಟು ಮಾಡಿ ಕೂಡ ನಾನು ಅವರ ಹತ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಸರಿ, ನೀವು WTP ಮಾಡಿದ್ದೀರಾ, 90,000 ಕನೆಕ್ಷನ್ ಆಗ್ತದೆ, ಎಲ್ಲ ಕಡೆಯಲ್ಲಿ ಪೈಪ್ ಲೇ ಮಾಡ್ತೀರಾ, ಏನು ಓವರ್ ಹೆಡ್ ಟ್ಯಾಂಕ್ ಮಾಡ್ತೀರಾ, ಏನು ಅಂಡರ್ ಗ್ರೌಂಡ್ ಟ್ಯಾಂಕ್ ಮಾಡ್ತೀರಾ, ಸರಿ. ಆದ್ರೆ ಅಡ್ಯಾರಿಂದ WTPಯಿಂದ ಅಟ್ಲೀಸ್ಟ್ ಬಡಿ ತನಕ ನಮಗೆ ಎಡಿಷನಲ್ ಪೈಪ್ ಹಾಕಬೇಕು. ಪೈಪ್ ಹಾಕಿದ್ರೆ ಮಾತ್ರ ನಮಗೆ 24 ಗಂಟೆ ನೀರು ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು. ಆ ಒಂದು ಪೈಪ್ ಹಾಕುವಂತ ಕಾಮಗಾರಿಗೆ ಇನ್ನೂ
ಸುಮಾರು 70 ಕೋಟಿ ರೂಪಾಯಿ ಬೇಕು ಸನ್ಮಾನ್ಯ ಮೇಯರ್ ಅವರಿಗೆ. ಇಷ್ಟೆಲ್ಲ ಕೆಲಸ ಮಾಡಿದ ನಂತರ ಆ ಒಂದು 70 ಕೋಟಿ ರೂಪಾಯಿ ನಮಗೆ ಏನೋ ಆ ಒಂದು ಕಾಮಗಾರಿ ಆಗದೇ ಇದೆ. ಖಂಡಿತ ನಮಗೆ 24 ಗಂಟೆ ನೀರನ್ನು ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡಿಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಷ್ಟು 792 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ನಮಗೆ ನೀರು ಕೊಡಲಿಕ್ಕೆ ಆಗದೇ ಇದೆ. WTPಯೂ ಮಾಡಿ ನಮಗೆ ನೀರು ಕೊಡಲಿಕ್ಕೆ ಆಗದೇ ಇದೆ. ಇವರು ಯಾವ ಕಾರಣಕ್ಕೋಸ್ಕರ ಈ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ ಅವರು ಉತ್ತರವನ್ನು ಕೊಡಬೇಕು ಸನ್ಮಾನ್ಯ ಮೇಯರ್ ಅವರು. ಸಭೆಯಲ್ಲಿ ಉಪಸ್ಥಿತರಿದ್ದ ಶಾಸಕ ಐವನ್ ಡಿಸೋಜಾ ಮಾತನಾಡಿ, ಈ ಬಗ್ಗೆ ಕೆಡಿಪಿ ಸಭೆಯಲ್ಲಿಯೂ ಹಲವು ಬಾರಿ ಚರ್ಚೆ ನಡೆದಿದೆ, ಆದರೆ ಸಮಸ್ಯೆ ಬಗೆಹರಿದಿಲ್ಲ ಎಂದು ಬೇಸರಿಸಿದರು. ಈಗಾಗಲೇ ಹಿಂದಿನ ಮೇಯರ್ ನೇತೃತ್ವದಲ್ಲಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಸಭೆ ಕರೆಯಲಾಗಿದ್ದರೂ ನಗರದಲ್ಲಿ ಅವ್ಯವಸ್ಥೆ ಮುಂದುವರೆದಿದೆ. ಟ್ರಾಫಿಕ್ ಪೊಲೀಸರು ಸಮಸ್ಯೆಯ ಬಗ್ಗೆ ಗಮನ ಹರಿಸುತ್ತಿಲ್ಲ, ಸಭೆಗೂ ಹಾಜರಾಗುತ್ತಿಲ್ಲ ಎಂದು ಸದಸ್ಯ ನವೀನ್ ಡಿಸೋಜಾ ಆರೋಪಿಸಿದರು. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲು ತಿಂಗಳಿಗೊಮ್ಮೆ ಮೀಟಿಂಗ್ ನಡೆಯುತ್ತೆ, ಅವಕಾಶ ಸಿಗುವುದು ತಿಂಗಳಿಗೊಮ್ಮೆ. ಆವಾಗಲೂ ತಮ್ಮ ಅಹವಾಲುಗಳನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ಅವರು ಬರುವುದಿಲ್ಲ ಅಂತಾದ್ರೆ ಇಟ್ ಈಸ್ ನಥಿಂಗ್ ಬಟ್ ದೇ ಆರ್ ನೆಗ್ಲೆಕ್ಟಿಂಗ್ ದಿ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಒಂದು ಬಾಡಿಯನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅರ್ಥ ಅಲ್ಲ. ನೀವು ಹೇಳುವ ನೀವು ಸಮರ್ಥನೆ ಮಾಡ್ಕೊಳ್ಬೇಡಿ, ನೀವು ಕಾಲ್ ದೆಮ್. ಯಾಕೆ ಬರುವುದಿಲ್ಲ? ಮಂಗಳೂರು ನಗರದಲ್ಲಿ ಅಧಿಕಾರಿಗಳು ಇಲ್ವಾ? ಒಬ್ಬರಿಗೊಬ್ಬರು ಮೇಲಾಟ ಮಾಡಿ ನಗರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಯಾಕೆ ಬರೋದಿಲ್ಲ ಅವರು? ನಗರದಲ್ಲಿ ಇವತ್ತು ಟ್ರಾಫಿಕ್ ವ್ಯವಸ್ಥೆ ಹೇಗಿದೆ? ಕಂಕರಾಳಿ ಸರ್ಕಲ್ ಹೋಗ್ಲಿಕ್ಕೆ ಬರೋದಿಲ್ಲ, ನಂತೂರು ಜಂಕ್ಷನ್ಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಕೆಬಿಡಿ ಜಂಕ್ಷನ್ಗೆ ಹೋಗ್ಲಿಕ್ಕೆ ಬರೋದಿಲ್ಲ. ರಾತ್ರಿ ಕೆಲವೊಮ್ಮೆ 3/4 ಗಂಟೆ 1 ಗಂಟೆಗಳ ಕಾಲ 1 ಕಿಲೋಮೀಟರ್ ಹೋಗತಕ್ಕಂಥ ಪರಿಸ್ಥಿತಿ ಇದೆ. ಇದು ಯಾಕೆ ಬಂತು? ಇದುವರೆಗೆ ಈ ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡಿಕೊಡ್ಲಿಕ್ಕೆ ಟ್ರಾಫಿಕ್ ಇಲಾಖೆಯಲ್ಲಿ ಇವತ್ತು ಸರಿಯಾಗಿ ಕೆಲಸ ನಿರ್ವಹಣೆ ಆಗ್ತಾ ಇಲ್ಲ. ಇವತ್ತು ಬರೇ ಬ್ಯಾರಿಗೇಡ್ ಹಾಕುವುದು ಮತ್ತು ಆಚೆ ಹೋಗು ಈಚೆ ಹೋಗು ಅನ್ನೋದು ಮಾತ್ರ ಅಲ್ಲದೆ ಪೊಲೀಸ್ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸಮಗ್ರವಾದಂತಹ ಬದಲಾವಣೆ ಮತ್ತು ಚಿಂತನೆ ಬೇಕೇ ಬೇಕು. ಅದಕ್ಕೆ ಅವರಿಗೆ ಏನ್ ಬೇಕು ಕೇಳಿ ಅವರಿಗೆ ಪೊಲೀಸ್ ವ್ಯವಸ್ಥೆ ಜಾಸ್ತಿ ಬೇಕು ಅಥವಾ ಅವರಿಗೆ ದುಡ್ಡಿನ ಅಡಚಣೆ ಇದೆಯಾ? ಏನು ವ್ಯವಸ್ಥೆ ಇದೆ? ನಾನು HM ಬರ್ತಾರೆ, ಹೋಮ್ ಮಿನಿಸ್ಟರ್ ಬರ್ತಾರೆ, ನಾಳೆ ಬರ್ತಾರೆ, ನಾವು ಇರ್ತೇವೆ. ಯಾಕಕ್ಕೋಸ್ಕರ ಟ್ರಾಫಿಕ್ ವ್ಯವಸ್ಥೆಯನ್ನ ಮಂಗಳೂರಿನಲ್ಲಿ ಸಿಟಿಯಲ್ಲಿ ಸರಿ ಮಾಡಲಿಕ್ಕೆ ಬರೋದಿಲ್ಲ. ಟ್ರಾಫಿಕ್ ವ್ಯವಸ್ಥೆ ಸರಿ ಇಲ್ಲದಿದ್ರೆ ಎಲ್ಲ ವ್ಯವಹಾರದವರಿಗೂ ತೊಂದರೆ, ನಗರ ಬೆಳವಣಿಗೆಗೆ ತೊಂದರೆ. ಹಾಗಾಗಿ ಈ ವಿಚಾರದಲ್ಲಿ ನಾವು ಗಂಭೀರವಾಗಿ ತಗೊಳ್ಬೇಕು. ಮತ್ತೆ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಅವರು ಯಾಕೆ ಬರ್ತಾರೆ? ನಗರ ಪಾಲಿಕೆ ಒಳಗೆ ಇರುವಂತಹ ರಸ್ತೆಗಳು NHAIಗಳ ಬಗ್ಗೆ ಅವರು ಮಾತಾಡ್ಬೇಕಲ್ಲ, ಅವ್ರು ಕೇಳಬೇಕಲ್ಲ. ಈಗ ನವೀನ್ ಅವರು ಪ್ರಶ್ನೆ ಕೇಳಿದ್ರು, ನಾವು ನಂತೂರಿನಲ್ಲಿ ಅಂಡರ್ ಪಾಸ್ ಅಲ್ಲಿ ಹೋಗ್ತೇವೆ, ಓವರ್ ಪಾಸ್ ಅಲ್ಲಿ ಹೋಗ್ತೇವೆ. ನಗರ ಪಾಲಿಕೆ ಸದಸ್ಯರಿಗೇನೆ ಮಾಹಿತಿ ಇಲ್ಲ ಅಂತಾದ್ರೆ, ನೀವು ರಸ್ತೆ ಅಗೀತೀರಿ ಅಂತಾದ್ರೆ ಅದಕ್ಕೆ ಅರ್ಥ ಏನು? ವಾಟ್ ಆರ್ ಯು ಗೋಯಿಂಗ್ ಟು ಡು? ಮಾತಾಡಿದ್ರೆ ಅವರು ಇಂಗ್ಲಿಷ್ ಮಾತಾಡ್ತಾರೆ, ಅವರಿಗೆ ಹಿಂದಿ ಬರ್ತದೆ, ಕನ್ನಡ ಬರೋದಿಲ್ಲ, ಅವರು ಜನರಿಗೆ ಸರಿಯಾಗಿ ಉತ್ತರ ಕೊಡೋದಿಲ್ಲ. ಇದು ಇಲ್ಲಿ ಮಾತ್ರ ಅಲ್ಲ, ಇದು ಕೆಡಿಪಿಯಲ್ಲಿ ಕೂಡ ಇದೇ ಸಮಸ್ಯೆ. ಇದೇ ವೇಳೆ ಆಡಳಿತ ಹಾಗೂ ವಿರೋಧ ಪಕ್ಷದ ನಡುವೆ ವಸತಿ ಯೋಜನೆಯ ಕುರಿತು ಆರೋಪ ಪ್ರತ್ಯಾರೋಪಗಳು ನಡೆಯಿತು. ಅಂದು ಅಲ್ಲಿ ವಸತಿ ನಿರ್ಮಾಣ ಸಾಧ್ಯ ಇಲ್ಲ ಎಂದು ಅಡ್ಡಗಾಲು ಹಾಕಿದವರೇ ಇಂದು ಸರಕಾರಕ್ಕೆ ಆಗಿನ 63 ಕೋಟಿ ರೂಪಾಯಿಗಳ ಯೋಜನೆಯ ಬದಲಿಗೆ 145 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದು ಹೇಗೆ ಸಾಧ್ಯವಾಗಿದೆ ಎಂದು ಸ್ಥಳೀಯ ಶಾಸಕರ ಹೆಸರು ಪ್ರಸ್ತಾವಿಸಿ ಸದಸ್ಯ ವಿನಯ್ ರಾಜ್ ಸಭೆಯಲ್ಲಿ ಆರೋಪಿಸಿದರು. ನೀವೆಷ್ಟು ಸಲ ಇದರ ಬಗ್ಗೆ ಸರ್ಕಾರದ ಗಮನವನ್ನು ನೀವು ಸೆಳೆದಿದ್ದೀರಿ. ಇದು ಯಾವುದನ್ನು ನೀವು ಹೇಳದೇನೆ ಈಗ ಎಲ್ಲೋ ಒಂದ್ ಕಡೆ ಈ ರೀತಿ ಮಾತಾಡೋದ್ರಲ್ಲಿ ಇದರಲ್ಲಿ ನನಗೆ ಆನ್ಸರ್ ಬರುವಂತದ್ದಲ್ಲ. ಮೇ ತಿಂಗಳಲ್ಲಿ ಇದನ್ನ ಪೂರ್ಣ ಮಾಡಿ ನನಗೆ ಇದನ್ನ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಇಷ್ಟರವರೆಗೆ ಕೂಡ ಅವರು 2 ಝೋನ್ ಅನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ನವೀನ್ ಡಿಸೋಜಾ ಅವರು ಹೇಳಿದ್ದು ಅದು ಪೈಲಟ್ ವಾರ್ಡ್. ಏನು ಝೋನಿಂಗ್ ಫಿಕ್ಸೇಷನ್ ಏನು ಮಾಡಲಿಕ್ಕೆ 24x7 ಮಾದರಿಯಲ್ಲಿ ಒಂದು ವಾರ್ಡಿಗೆ ನಿಮಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಇಷ್ಟವರೆಗೆ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಈ ಜಲಸಿರಿ ಯೋಜನೆಯಲ್ಲಿ 60 ವಾರ್ಡ್ಗಳಿಗೆ ನೀವು ಯಾವ ರೀತಿಯಲ್ಲಿ 24x7 ಮಾದರಿಯಲ್ಲಿ ನೀವು ನೀರನ್ನ ಸರಬರಾಜು ಮಾಡ್ತೀರಿ ಎನ್ನುವಂಥದ್ದು ಪ್ರಶ್ನೆ ನಮ್ಮ ಮುಂದಿದೆ. ಯಾವ ರೀತಿಯಲ್ಲಿ ನೀವು ಇದನ್ನ ನಮ್ಗೆ ಆನ್ಸರ್ ಮಾಡ್ತೀರಿ ಅಂತ ಹೇಳುವಂಥದ್ದು.
ಇದರಿಂದ ಅಸಮಾಧಾನಗೊಂಡ ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಚುನಾವಣೆಯ ಸಂದರ್ಭದಲ್ಲಿ ಡೀಮ್ಡ್ ಫಾರೆಸ್ಟ್ ಜಾಗವನ್ನು ಬಡವರಿಗೆ ನೀಡುವ ವಾಗ್ದಾನ ಮಾಡಿ ಮೋಸ ಮಾಡಿದವರು ನಿಮ್ಮ ಶಾಸಕರು ಎಂದು ಆರೋಪಿಸಿದರು. ಸದಸ್ಯರಾದ ಪ್ರೇಮಾನಂದ ಶೆಟ್ಟಿ, ಪ್ರವೀಣ್ ಚಂದ್ರ ಆಳ್ವ, ವಿನಯ್ ರಾಜ್, ಶಂಸಾದ್ ಅಬುಬಕ್ಕರ್, ಸಂಗೀತಾ ಆರ್ ನಾಯಕ್ ಸೇರಿದಂತೆ ಪಕ್ಷಾತೀತವಾಗಿ ಸದಸ್ಯರನೇಕರು ತಮ್ಮ ವಾರ್ಡ್ಗಳಲ್ಲಿ ಜಲಸಿರಿ ಕಾಮಗಾರಿಯ ಸಮಸ್ಯೆಗಳನ್ನು ಸಭೆಯಲ್ಲಿ ಹೇಳಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಆಡಳಿತ ಪಕ್ಷದ ಸದಸ್ಯರಾದ ಪ್ರೇಮಾನಂದ ಶೆಟ್ಟಿ, ಶಕೀಲಾ ಕಾವಾ ಸೇರಿದಂತೆ ಇತರರು ಪ್ರತಿಪಕ್ಷದ ವಿರುದ್ಧ ಮುಗಿಬಿದ್ರು. ಹೆಲ್ಮೆಟ್ ಆಗಲಿಲ್ಲ, ಅದು ಲೈಸೆನ್ಸ್ ಇಲ್ಲ ಅಂತ ನಿಲ್ಲಿಸುವಂತ ಕೆಲಸ ಪೊಲೀಸ್ನವರು ಮಾಡ್ತಿದ್ದಾರೆ. ಯಾಕೆ ಇದು ಗಮನಕ್ಕೆ ತರ್ತಾ ಇಲ್ಲ? ನಮ್ಮ ಆಯುಕ್ತರು ಇಲ್ಲಿ ಬಂದ ತಕ್ಷಣ, ಇಲ್ಲಿ ಮಂಗಳೂರಿಗೆ ಬಂದ ತಕ್ಷಣ ಆಯುಕ್ತರು ಒಂದು ಕಮಿಟಿ ಮಾಡಿದ್ರು. ಅದು ಕಮಿಟಿ ಖಾಲಿ ಹೆಸರಿಗೆ ಮಾತ್ರ ಇದೆ. ಒಂದು ಡಿಸಿ ಅವರಾಗ್ಲಿ, ಎಸಿಪಿ ಆಗ್ಲಿ, ಕಮಿಷನ್ ಪೊಲೀಸ್ ಕಮಿಷನ್ ಇದಕ್ಕೆ ಒಂದು ಸ್ಪಂದನೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಈಗ ನಮ್ಮಲ್ಲಿ WDP ಆಗಿದೆ, ಉಳ್ಳಾಲಕ್ಕೆ ಅವರದೇ ಆದಂತಹ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರುವಂಥದ್ದು, ಅದು ಕೂಡ ಒಂದು 20 MLD ನೀರು ಉಳಿತಾಯ ಆಗ್ತಾ ಇದೆ. ಸೊ ಆ ನೀರನ್ನ ಡೈವರ್ಟ್ ಮಾಡಿಕೊಂಡು ನಾನು ಕಳೆದ ಹಲವಾರು ಬಾರಿ ನಮ್ಮ ವಾರ್ಡಿನ ಒಂದು ನೀರಿನ ಸಮಸ್ಯೆ ಬಗ್ಗೆ ಹೇಳಿದೆ. ಇದಕ್ಕೆಲ್ಲ ಪರಿಹಾರ ಈ ಒಂದು ಟ್ಯಾಂಕಿನಿಂದ ನೀರು ಬಂದರೆ ಖಂಡಿತವಾಗಿಯೂ ಆಗುತ್ತೆ. ಆದರೂ ಕೂಡ ಆಗ್ತದೆ. ಕಾರಣ ಏನು? ಅಲ್ಲಿ ಆಗುವಂಥ ಕಾಮಗಾರಿಗಳು ಎಲ್ಲವೂ ಆಗಿದೆ, WDP ವರ್ಕ್ ಆಗಿದೆ, ನೀರು ನಮಗೆ ಜಾಸ್ತಿ ಇದೆ, ಟ್ರಂಕ್ ಲೈನ್ಸ್ ಎಲ್ಲವೂ ಆಗಿದೆ ಕೂಡ. ಕುಲಶೇಖರ ತನಕ ಮೇನ್ ಲೈನ್ ಪಂಪಿಂಗ್ ಲೈನ್ ಆಗಿದೆ. ಕುಲಶೇಖರದಿಂದ ಬೈಂದೂರ್ಲಿ ತನಕ ಆ ಒಂದು ಸಣ್ಣ ಸ್ಟ್ರೆಚ್ ನೀರು ಪಂಪಿಂಗ್ ಲೈನ್ ಹಾಕುವಂಥದ್ದು ಬಾಕಿ ಇರೋದು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ NH ಅವರದ್ದು ರೋಡ್ ವೈಂಡಿಂಗ್ ಆಗಲಿಕ್ಕಿದೆ, ಅದು ಎಕ್ವಿಸೇಷನ್ ಸಮಸ್ಯೆಯಿಂದ ಪೆಂಡಿಂಗ್ ಆಗಿರುವಂಥದ್ದು. ಆ ಕಾರಣದಿಂದಾಗಿ ಈ NH ಮತ್ತು ನಮ್ಮ ಕಾರ್ಪೊರೇಷನ್ ಅವರ ನಡುವಿನ ಒಂದು ಏನು ಕೋಆರ್ಡಿನೇಷನ್ ಒಂದು ಮಿಸ್ಮ್ಯಾಚ್ ಇರುವುದು, ಆ ಕಾಮಗಾರಿ ಪೆಂಡಿಂಗ್. NH ಡಿಪಾರ್ಟ್ಮೆಂಟ್ ಅಲ್ಲಿ ಮಾತಾಡುವಾಗ ಅವರು ಹೇಳ್ತಾರೆ ನಮಗೆ ಕಾರ್ಪೊರೇಷನ್ ಇಂದ ನಮಗೆ ಸರಿಯಾಗಿರುವಂತಹ ಸಪೋರ್ಟ್ ಸಿಗ್ತಾ ಇಲ್ಲ. ಇವರು ಈಗ ನಮ್ಮ ಇಲ್ಲಿಂದ ಒಂದು ಲೆಟರ್ ಫಾರ್ವರ್ಡ್ ಆಗಿದೆ. ಏನು ಅಂತ ಹೇಳಿದ್ರೆ ಈಗ ನಾವು ನಮ್ಮ ಎಕ್ಸ್ಪೆನ್ಸಸ್ ಅಲ್ಲೇ ಆ ಒಂದು ಕುಲಶೇಖರದಿಂದ ಬೈಂದೂರಿ ತರಕಿನ ಸ್ಟ್ರೆಚ್ಗೆ ನಾವು ಪೈಪ್ಲೈನ್ ಹಾಕ್ತಾ ಇದ್ದೇವೆ. ನಂತರ ಏನು ವೈಂಡಿಂಗ್ ಆಗಿದೆ, ಅದರ ನಂತರ ವೈಂಡಿಂಗ್ ಆದ್ಮೇಲೆ ನಮ್ಮ ಎಕ್ಸ್ಪೆನ್ಸಸ್ ಅಲ್ಲಿ ನೀವು ಎಲ್ಲಿ ಆಕ್ಚುಲಿ ಶಿಫ್ಟ್ ಆಗಿತ್ತು ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೂ ರೆಡಿ ಇದೆ. ಆದರೆ NH ಅವರು ನಮಗೆ ಕಾರ್ಪೊರೇಷನ್ ಇಂದ ಸರಿಯಾಗಿರುವಂತ ಕೋಆರ್ಡಿನೇಷನ್ ಸಿಗ್ತಾ ಇಲ್ಲ. ಆ ಕಾರಣದಿಂದ ನಾವು ಭಿನ್ನ ಮುಂದೆ ನೋಡ್ತಾ ಇದ್ದಾರೆ ಪರ್ಮಿಷನ್. ಈ ಎಲ್ಲ ಸಮಸ್ಯೆಯಿಂದಾಗಿ ನಾವು ಇಷ್ಟು ಫಾಲೋ ಅಪ್ ಇಟ್ಟುಕೊಂಡು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಮಾಡಿದ್ರು ಕೂಡ ಒಂದು ಜನರ ಹಣದ ತೆರಿಗೆಯಿಂದ ಮಾಡುವಂತ ಕಾಮಗಾರಿಗಳನ್ನ ಇಷ್ಟು ಮಾಡಿದ್ರು ಕೂಡ ಒಂದು ಅಧಿಕಾರಿಗಳ ಒಂದು ಕೋಆರ್ಡಿನೇಷನ್ ಮಿಸ್ಮ್ಯಾಚ್ನಿಂದಾಗಿ ಈ ಎಲ್ಲ ವಿಚಾರದಿಂದ ಪೆಂಡಿಂಗ್ ಇದೆ. ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಕೊಟ್ಟದ್ದನ್ನು ಇಲ್ಲಿ ಆಫೀಸರ್ಸ್ಗಳನ್ನು ನೋಡುವಂಥದ್ದು, ಮೇಂಟೈನ್ ಮಾಡೋದು, ಜಾರು ಮಾಡೋದು ನೋಡಿ. ನೀವು ಬಗೆಹರಿಸಬೇಕದನ್ನ. ಬಿಜೆಪಿ ಆಡಳಿತದ ಪಾಲಿಕೆ ಅವಧಿಯಲ್ಲಿ ಬಡವರಿಗೆ ವಸತಿ ಶೂನ್ಯ ಎಂದು ಪ್ರತಿಪಕ್ಷದ ನಾಯಕ ಸದಸ್ಯರು ಆರೋಪಿಸಿದರೆ, ಬಡವರ ಹೆಸರಿನಲ್ಲಿ ಮೋಸ ಮಾಡಿರುವುದು ನೀವು, ನಿಮ್ಮ ಅಭಿವೃದ್ಧಿ ಶೂನ್ಯ ಎಂದು ಆಡಳಿತ ಪಕ್ಷದ ಸದಸ್ಯರು ಪರಸ್ಪರ ಆರೋಪ ಪ್ರತ್ಯಾರೋಪ ನಡೆಸಿದಾಗ ಕೆಲಹೊತ್ತು ಪಾಲಿಕೆ ಸಭಾಂಗಣ ಗೊಂದಲಕ್ಕೆ ಈಡಾಯಿತು. ಸಭೆಯಲ್ಲಿ ಉಪಮೇಯರ್ ಭಾನುಮತಿ, ವಿವಿಧ ಸ್ಥಾಯಿ ಸಮಿತಿ ಸದಸ್ಯರಾದ ವೀಣಾ ಮಂಗಳ, ಸರಿತಾ ಶಶಿಧರ್, ಕದ್ರಿ ಮನೋಹರ್ ಶೆಟ್ಟಿ, ಸುಮಿತ್ರಾ ಕರಿಯಾ ಉಪಸ್ಥಿತರಿದ್ದರು. ನೋಟ್ ಮಾಡ್ಕೊಳ್ತಾರೆ ಮತ್ತೆ ಯಾವ ಏರಿಯಾದಲ್ಲಿ ನೀವು ಎಲ್ಲ ಪಾಯಿಂಟ್ ಔಟ್ ಮಾಡ್ತೀರಿ ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಪಾಯಿಂಟ್. ಎರಡನೇದು, ಈಗ ನಾನು ಒಂದು ವೀಕ್ ಹಿಂದೆ ನಾನು ರಿವ್ಯೂ ಮಾಡಿದಾಗ
ನಮಗೆ ಇವಾಗ 14 ಝೋನ್ ಏನಿದೆ ಆ ಝೋನಲ್ಲಿ ಸುಮಾರು 12 ವಾರ್ಡ್ ಬರ್ತದೆ. ಈ ಸೂರತ್ಕಲ್ ಭಾಗದಲ್ಲಿ ಬರ್ತದೆ. ಅದಕ್ಕೆ ನಾವು 15th ಅಥವಾ 14th ಜನವರಿಗೆ ನಾವು ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀರು ಕೊಡಲಿಕ್ಕೆ ಆದಂತಹ ಎಲ್ಲ ವ್ಯವಸ್ಥೆಗಳನ್ನ ಈಗ ಮಾಡ್ಕೊಂಡಿದ್ವಿ. ಅದು ನಾವು ಈಗ ಇನಾಗ್ರೇಷನ್ ಮಾಡ್ತೀವಿ ಆಲ್ಮೋಸ್ಟ್ 14th ಜನವರಿಗೆ. ಆ ಒಂದು ಸ್ಟ್ರೆಚ್ ಏನಿದೆ ತುಂಬೆಯಿಂದ ಬರುವಂತ ನೀರು ಮತ್ತೆ ನಮ್ಮ ಪೆಣಬೂರು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಮತ್ತೆ ಅಲ್ಲಿಗೆ ತಲುಪುವಂಥದ್ದು ಅದು ರಿಸ್ಟೋರ್ ಆಗಿ ಈಗಾಗಲೇ ಸರಿಯಾಗ್ತದೆ. ಅಲ್ಲಿ ಓವರ್ ಹೆಡ್ ಟ್ಯಾಂಕ್ಸ್ ಗಳೆಲ್ಲ ಎಕ್ಸಿಸ್ಟಿಂಗ್ ಇದೆ ಮತ್ತೆ ನ್ಯೂ ಓವರ್ ಹೆಡ್ ಟ್ಯಾಂಕ್ಸ್ ಗಳು ಸಹಿತ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಒಂದು GLSR ಸಹಿತ ರೆಡಿ ಆಗಿದೆ. ಸೊ ಅಲ್ಲಿಗೆ ಅದು ರಿಸ್ಟೋರೇಷನ್ ನಡೀತದೆ. ಎರಡನೇ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಕುಲಶೇಖರ್ ಬೇರೆ ಹೇಳಿದ್ರು ಕಾಂಪಿಟೇಷನ್ ಇಂದ ಕಮಿಷನ್ ಇದು ನಾವು ಸಪೋರ್ಟ್ ಮಾಡ್ತಿಲ್ಲ ಅಂತ. ಇಟ್ ಇಸ್ ನಾಟ್ ಎ ಸಪೋರ್ಟ್. ಅವರು ನ್ಯಾಷನಲ್ ಇವರು ಏನ್ ಮಾಡಿದ್ದಾರೆ ಅಕ್ವಿಸಿಷನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇನ್ನೂ ಅಕ್ವಿಸಿಷನ್ ಫೈನಲೈಸ್ ಆಗಿಲ್ಲ. ನಂಬರ್ 2ನೇ ಪಾಯಿಂಟ್ ಏನಿದೆ ಅಕ್ವಿಸಿಷನ್ ಆದ್ಮೇಲೆ ಅವ್ರು ಮಿಡ್ ಲೈನ್ ಇಂದ ಎಲ್ಲಿ ಗಂಟ ನಾವು ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಪಾಯಿಂಟ್ ನಮ್ಗೆ ಇನ್ನೂ ಮಾಡಿಕೊಟ್ಟಿಲ್ಲ. ಇದು ಟೆಕ್ನಿಕಲ್ ಇಶ್ಯೂ ಇಸ್ ವಿತ್ ದಿ ನ್ಯಾಷನಲ್ ಹೈವೇ. ಅವ್ರಿಗೆ ನಾವು ಪೂಜ್ಯ ಮೇಯರ್‌ರವರೇ, ಈ ರೋಡ್ ಇಶ್ಯೂ ಏನಿದೆ, ಎಷ್ಟು ಸಾವಿರ ಕಿಲೋ ಅದರಲ್ಲಿ ಕೇವಲ ನಮಗೆ 1 ಕೋಟಿ ಮಾತ್ರ ಬಂದಿದೆ. ಸೊ ಈ ರೀತಿಯಾಗಿ ಅಲ್ಲಿ ಕೆಲಸ ಸ್ವಲ್ಪ ವಿಳಂಬವಾಗಲಿಕ್ಕೆ ಈ ರೀತಿಯಾಗಿದೆ. ನಾವು ಫಲಾನುಭವಿಗಳನ್ನ 600 ಜನಕ್ಕೂ ಸಹಿತ ಆಯ್ಕೆ ಮಾಡಿದ್ವಿ. 600 ಜನಕ್ಕೂ ಆಯ್ಕೆ ಮಾಡಿದ ನಂತರ ಅದಕ್ಕೆ ಕೇವಲ 240 ಜನ ಮಾತ್ರ ಮುಂದೆ ಬಂದು ಫ್ಲಾಟ್ಗಳಿಗೆ ಅವರು ಕ್ಲಿಯರ್ ಆಗಿದೆ. ಬ್ಯಾಂಕ್ ಇಂದನೂ ಸಹಿತ ಲೋನ್ ಕ್ಲಿಯರ್ ಆಗಿದೆ. ಇನ್ನು ಉಳಿದದ್ದು ನಾವು ಏನು ಮತ್ತೊಮ್ಮೆ ಅವ್ರನ್ನ ಆಯ್ಕೆ ಮಾಡಬೇಕಾಗಿದೆ. ಅವ್ರನ್ನೆಲ್ಲ ಏನು ನಾವು ರಿಜೆಕ್ಟ್ ಮಾಡಬೇಕಾಗಿದೆ. ಅದು ಲಾಸ್ಟ್ ಈ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಪೂರ್ವದಲ್ಲಿ ಗೌರವಾನ್ವಿತ ಶಾಸಕರು ಒಂದು ಸಭೆಯನ್ನ ಮಾಡಿ ಅವ್ರಿಗೆಲ್ಲ ನಾವು ನೋಟಿಸ್ ಕೊಟ್ಟಿದ್ವಿ ಯಾರೆಲ್ಲ ಬರ್ತಾ ಇಲ್ಲ ಅಂತ ಹೇಳಿ ಅವ್ರನ್ನಷ್ಟು ರಿಜೆಕ್ಟ್ ಮಾಡಿದ್ದೀವಿ. ಈಗ ನಮ್ಮ ಹತ್ರ 7,200 ಅಪ್ಲಿಕೇಶನ್ಸ್ ನಮ್ಮ ಹತ್ರ ಪೆಂಡಿಂಗ್ ಇದೆ. ಅವುಗಳನ್ನೆಲ್ಲ ಈಗ ಸ್ಕ್ರೂಟಿನಿ ಮಾಡಿ ಅದರಲ್ಲಿ ಯಾರ್ಯಾರು ಅರ್ಹರಿದ್ದಾರೆ ಅಂತ ಮತ್ತೆ ಆಶ್ರಯ ಕಮಿಟಿಗೆ ಇಟ್ಟು ನಾವು ಅದನ್ನ ಮತ್ತೆ ಪ್ರೋಸೆಸ್ ಮಾಡ್ತೀವಿ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಶೋರ್ ಅಲ್ಲ, ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.